ಶಿಕ್ಷಣದ ಮೌಲ್ಯ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಬಿಗ್ ಪ್ಲಾನ್ ಅನ್ನು ಮಾಡಿದೆ. ವಿದ್ಯಾರ್ಥಿ ಸಮಸ್ಯೆ ಮತ್ತು ಶಿಕ್ಷಣ ಸುಧಾರಣೆಗೆ ರಚನೆಯಾಗಿರುವಂತಹ ಸಚಿವ ಸಂಪುಟ ಉಪಸಮಿತಿ ಫುಲ್ ಆಕ್ಟಿವ್ ಆಗಿದೆ. ಇನ್ನು ಸದ್ಯಕ್ಕೆ ಜೆನ್ಜಿ ಉದ್ಯೋಗ ಅವಕಾಶಕ್ಕೆ ಹೆಚ್ಚಿನ ಒತ್ತು ನೀಡಿ ಶೀಘ್ರದಲ್ಲೇ ವರದಿ ಸಲ್ಲಿಕೆಗೆ ತಯಾರಿ ನಡೀತಾ ಇದೆ. ಸೋಮವಾರವೇ ಮೊದಲ ಸಭೆ ನಡೆಯಲಿದ್ದು ಶಿಕ್ಷಣ ತಜ್ಞರು, ವಿವಿ ನಿವೃತ್ತ ಅಧಿಕಾರಿಗಳು ಸೇರಿ ಹಲವರು ತಜ್ಞರನ್ನ ಸೇರಿಸಿಕೊಳ್ಳುವಂತಹ ಆಲೋಚನೆ ಕೂಡ ಇದೆ. ಶಿಕ್ಷಣ ಮೌಲ್ಯ ಸುಧಾರಣೆಗೆ ಸಚಿವ ಸಂಪುಟ ಉಪಸಮಿತಿ 5 ಸಚಿವರಿಗೆ ಜವಾಬ್ದಾರಿ. ಸೋಮವಾರ ಫಸ್ಟ್ ಮೀಟಿಂಗ್. ಶಿಕ್ಷಣದ ಮೌಲ್ಯ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಚಿವ ಸಂಪುಟ ಸಭೆ ಕಳೆದ ಶುಕ್ರವಾರ ತೆಗೆದುಕೊಂಡ ನಿರ್ಧಾರದಂತೆ ಅಧಿಕೃತವಾಗಿ ಸಮಿತಿ ರಚನೆಯಾಗಿದೆ. ಸಮಿತಿಯಲ್ಲಿ ಯುಟಿ ಖಾದರ್ ಅಧ್ಯಕ್ಷರಾಗಿ, ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, ಮಧು ಬಂಗಾರಪ್ಪ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸಚಿವ ಸಂಪುಟ ಉಪಸಮಿತಿ ಸೋಮವಾರವೇ ವಿಧಾನಸೌಧದಲ್ಲಿ ಮೊದಲ ಹಂತದ ಸಭೆ ನಡೆಯಲಿದೆ. ಮೊದಲ ಸಭೆಯಲ್ಲೇ ತಜ್ಞರನ್ನ ಹೇಗೆ ಸೇರಿಸಿಕೋಬೇಕು, ರಾಜ್ಯದಾದ್ಯಂತ ಸಮಾಲೋಚನೆ ಹೇಗೆ ನಡೆಸಬೇಕು ಅನ್ನೋ ಬಗ್ಗೆ ರೂಪುರೇಷೆ ಸಿದ್ದವಾಗಲಿದೆ. 6 ಪ್ರಮುಖ ಅಜೆಂಡಾ ಉದ್ಯೋಗಕ್ಕೆ ಹೆಚ್ಚಿನ ಒತ್ತು. ಈ ಸಮಿತಿ 6 ವಿಷಯಗಳ ಬಗ್ಗೆ ವರದಿ ಕೊಡಬೇಕು. ಅದರಲ್ಲಿ ಅತಿ ಮುಖ್ಯವಾಗಿ ಜೆನ್ಜಿಗಳ ಉದ್ಯೋಗಾವಕಾಶಕ್ಕೆ ಒತ್ತು ಕೊಡಲಿದೆ. ಇದರ ಜೊತೆ ಪರೀಕ್ಷೆ ಅಕ್ರಮ ತಡೆ, ಪ್ರಶ್ನೆ ಪತ್ರಿಕೆ ಲೀಕ್, ಪರೀಕ್ಷಾ ಅಕ್ರಮ ತಡೆ, ಪರೀಕ್ಷೆ ನೇಮಕಾತಿಗೆ ಫಿಕ್ಸೆಡ್ ಮತ್ತು ಟೈಮ್ ಬೌಂಡ್ ಕ್ಯಾಲೆಂಡರ್ ಮಾಡೋದು, ಪ್ರೈವೇಟ್ ಶಾಲಾ ಕಾಲೇಜು, ಕೋಚಿಂಗ್ ಸೆಂಟರ್ಗಳ ಫೀಸ್ ಕಂಟ್ರೋಲ್ ಮಾಡೋದು, ಬಡವರಿಗೆ ಹೊರೆ ಕಡಿಮೆ ಮಾಡೋದು, ಕೋಚಿಂಗ್ ಸೆಂಟರ್ಗಳ ದಂಧೆಗೆ ಬ್ರೇಕ್ ಹಾಕೋದು ಸೇರಿ ಶಿಕ್ಷಕರ ಖಾಲಿ ಹುದ್ದೆ ಭರ್ತಿ, ಲ್ಯಾಬ್, ಲೈಬ್ರರಿ, ಹಾಸ್ಟೆಲ್ ಸೌಲಭ್ಯ ಸರಿಪಡಿಸುವುದು, ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಳಕ್ಕೆ ನಿರ್ಧರಿಸಲಾಗಿದೆ. ನನಗೆ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಯಾಕೆ ಅಂದ್ರೆ ಒಂದು 20-30 ವರ್ಷಗಳಿಂದ ನೋಡಿದ್ರೆ ನೀವು ಕೆಲಸ ಸಿಗೋದು ತುಂಬಾ ಈಸಿ ಆಗಿತ್ತು. ಮೇ ಬಿ 12th ಮಾಡಿದ ತಕ್ಷಣ ಅಥವಾ ಡಿಗ್ರಿ ಮಾಡಿದ ತಕ್ಷಣ ನೀವೇ ಕೆಲಸ ಸಿಗ್ತಿತ್ತು. ಬಟ್ ಆದ್ರೆ ಇವಾಗ ತುಂಬಾ ಕಾಂಪಿಟೇಷನ್ ಇದೆ. ಅವಾಗ ಬರೀ ವಿದ್ಯಾವಂತರು ಮಾತ್ರ ಅವ್ರ ಮಕ್ಕಳಿಗೆ ಎಜುಕೇಶನ್, ಫಾರ್ಮಲ್ ಎಜುಕೇಶನ್ ಕೊಡಕ್ಕೆ ಇಷ್ಟಪಡ್ತಿದ್ರು. ಬಟ್ ಇವಾಗ ಫಾರ್ಮಲ್ ಎಜುಕೇಶನ್ ಪ್ರತಿಯೊಂದು ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಕೊಡ್ಬೇಕು ಅಂತ ಅನ್ಕೊಳ್ತಾರೆ. ಸೊ ಅದು ತುಂಬಾ ಅಕಾಡೆಮಿಕ್ ಪ್ರೆಷರ್ ನಮ್ಮ ಮೇಲೆ ಬೀಳ್ತಿದೆ. ಸೊ ಆದ್ರಿಂದ ಗವರ್ಮೆಂಟ್ ಈ ತರ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಾವು ಈ ಕರಿಕ್ಯುಲರ್ ಆಕ್ಟಿವಿಟೀಸ್ ನಮ್ಗೆ ಇಷ್ಟ ಆದ್ರೆ ಅದನ್ನು ನಾವು ಕಲಿಬಹುದು. ಹಾಗೂ ಇದರಿಂದ ನಾವು ಅಕಾಡೆಮಿಕ್ ಮೇಲೂ ಕಾನ್ಸಂಟ್ರೇಟ್ ಮಾಡಬಹುದು. ಮತ್ತೆ ನಮ್ಗೆ ಏನ್ ಇಷ್ಟ ಆಗಿರುತ್ತೆ ಅದು ಕರಿಕ್ಯುಲರ್ ಆಕ್ಟಿವಿಟೀಸ್, ಅದನ್ನು ನಾವು ಕಲಿಬಹುದು. ಮಾನಸಿಕ ಕಿರುಕುಳ ಇಲ್ಲದ ಶಿಕ್ಷಣ ವ್ಯವಸ್ಥೆಗೆ ಪ್ಲಾನ್ ಮಾಡಲಾಗಿದೆ. ಇದಕ್ಕಾಗಿ ತಜ್ಞರ ಸೇರ್ಪಡೆಗೆ ಚಿಂತನೆ ನಡೆದಿದೆ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಅತಿ ಮುಖ್ಯವಾದ ಅಂಶ. ಪರೀಕ್ಷಾ ಒತ್ತಡ, ಕೋಚಿಂಗ್ ಸೆಂಟರ್, ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ತಡೆ, ಕೌನ್ಸೆಲಿಂಗ್ ವ್ಯವಸ್ಥೆ ಬಲಪಡಿಸುವುದು, ಮಾನಸಿಕವಾಗಿ ಕಿರುಕುಳ ಇಲ್ಲದೆ ಶಿಕ್ಷಣ ಸಿಗಬೇಕು ಅನ್ನೋ ವ್ಯವಸ್ಥೆ ತರುವುದಕ್ಕೆ ತಯಾರಿ ನಡೆದಿದೆ. ಮೊದಲ ಹಂತದ ಸಭೆಯಲ್ಲಿ ಸಲಹೆ ಪಡೆದು ಸಿಸ್ಟಮ್ ಸರಿಪಡಿಸುವ ಆಲೋಚನೆ ಇದೆ. ಶಿಕ್ಷಣ ತಜ್ಞರು, ವಿವಿ ನಿವೃತ್ತ ಕುಲಪತಿಗಳು, ನಿವೃತ್ತ ಅಧಿಕಾರಿಗಳನ್ನ ಸಮಿತಿಗೆ ಸೇರಿಸಿಕೊಳ್ಳುವ ಚಿಂತನೆ ಇದೆ. ಈ ಸಮಿತಿ ಕೊಡುವ ವರದಿ ಆಧರಿಸಿ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ.